ಹೇಳಿ. ಬೀದರ್ ಜಿಲ್ಲಾ ಸಹಕಾರ ಸಕ್ಕರೆ ಕಾರ್ಖಾನೆ ನಾರಂಜ ಮತ್ತು ಮಹಾತ್ಮ ಗಾಂಧಿ, ಗೌರಿ, ಬಾಲಕೇಶ್ವರ ಮತ್ತು ಮುರಾರ್ಪತಿ ಅಂತ ಇಲ್ಲೊಂದು ಸಹಕಾರ ಕ್ಷೇತ್ರ ಇದೆ. ಇವು 3 ಫ್ಯಾಕ್ಟ್ರಿ. ಒಂದು ಫ್ಯಾಕ್ಟ್ರಿಗೆ ಒಂದು ಫ್ಯಾಕ್ಟ್ರಿ ಬರ್ತದೆ. ಗೌರಿ ಗೌರಿ ಅಂತ ಹೆಸರು. ಬಾಲಕೇಶ್ವರ ಫ್ಯಾಕ್ಟ್ರಿ ಅವರು 29 ಕೊಡ್ತಾರೆ ಮತ್ತು ನನಗೆ 20 ತನಕ ಕೊಡೋದು. ಇವರೇನಂತಾರೆ, ಬಾಲಕೇಶ್ವರ ನಮ್ಮ ಗಾಂಧಿ ಫ್ಯಾಕ್ಟ್ರಿ, ನಾರಂಜ ಫ್ಯಾಕ್ಟ್ರಿ 2800 ರೂಪಾಯಿ ಕೊಡ್ತಾರೆ. ಸರ್ಕಾರ 50 ಕೊಡ್ತಾರೆ. ಈಗ 2850 ರೂಪಾಯಿ ನಮ್ಮ ಸರ್ಕಾರ ನಮ್ಮದು ರೈತರಿಗೆ ಮುಟ್ಟಿಲ್ಲ. ಇಲ್ಲ ಒಂದು 100 ರೂಪಾಯಿ ಹಾಕಬೇಕು. ಫ್ಯಾಕ್ಟ್ರಿ 100 ರೂಪಾಯಿ ಕೊಡಬೇಕು. ಆ 100 ರೂಪಾಯಿ ಕೇಳ್ತೀರ, ಅದು ನಮಗೆ ಸದ್ಯ ಏನಾದರೂ ನಮಗೆ ಬರೋದು ಆಗೋದಿಲ್ಲ ಎಂಬ ಬಂದವರು ಮಾತು. ಅದ್ರ ದೃಷ್ಟಿಯಿಂದ ಕಾಯ್ಕ ತಿಂತಾರೆ. ಅದು 100 ರೂಪಾಯಿ ಲಘುವಾಗಿ ಜಲ್ದಿ ಕೊಡಬೇಕು. ಇಂಟ್ರೆಸ್ಟ್ ಸಹಿತ ಹಾಕಿಡ್ಬೇಕು. ನೀವೇ 15 ರೂಪಾಯಿ ಕೊಡ್ತೇವೆ ಅಂತಂತೀವಿ. ಡಿ ಸಿ ಮುಖಾಂತರ ಎಲ್ಲರ ಮೀಟಿಂಗ್ ಎಲ್ಲೋ ಸರಿ ಹೇಳಿದ ಮಾತಲ್ಲ. ಇವತ್ತು 3 ತಿಂಗಳಾಯಿತು. ಇವತ್ತು ನವಂಬರ್ಗೆ ಡಿಸೆಂಬರ್ಗೆ ಆಗಿದೆ. ಈಗ 2 ತಿಂಗಳು ಫೆಬ್ರವರಿ, ಮಾರ್ಚ ಮತ್ತು ಏಪ್ರಿಲ್ ತನಕ ಬಂತು ನಡೆದಾಗ. ಈಗ ನನಗೆ ಗೊತ್ತಿನ ಸಲ ಬಿಲ್ ಸಿಕ್ಕಿಲ್ಲ. ಆದಷ್ಟು ಲಘುವಾಗಿ ಬಿಲ್ ಹಾಕಬೇಕು. 2ನೇ ಮಾತು. ಈಗ ಬಿಲ್ ಒಂದು ಜಾಗಕ್ಕೆ ಹಾಕಂದು ಹೋದ್ರೆ ಭಾಳ ಏನದ ಅಂದ್ರೆ ರೈತರ ಬಗ್ಗೆ ಭಾಳ ಏನದ ಅಂದ್ರೆ ಭಾಳ ಖರಾಬ್ ಆಯ್ತದ. ವಿಚಾರ ಕಟ್ಟಕ್ಕೆ ಬಂದಪ್ಪಲೇ ಐತದ. ಅದು ಮಾಡ್ಬೋದು ಬರ್ಬೋದು. ರೈತರಿಗೆ ನಮ್ಗೆ ನಿಮ್ಮ ಸಂಬಂಧ ಕಡೆಗೆ ತಗೊಂಡು ಹೋದ್ರೆ ಭಾಳ ಚಂದ ಅದ. ಇಲ್ಲ ಅಂತಂದ್ರೆ ಇಷ್ಟಕ್ಕೆ ರೈತರಿಗೆ ಹಿಂಗೆ ನಾವು ಕೇಳಿದಂಗೆ ಕೊಡ್ತಾರೆ ಮಟ್ಟಿದಂಗೆ ಮಾಡ್ತಾರೆ ಅಂತಂದ್ರೆ ಒಳ್ಳೇದಾಗಲ್ಲ. ರಾತ್ರಿ ರೈತ ಒಂದಿದ್ದರೆ ಸರಿಗಿರ್ತದ, ನಡೀತದ. ಈಗ ಇದನ್ನ ಕಾರಣ ನೀವು 15 ದಿವ್ಸಕ್ಕೆ ಹಾಕ್ತಾ ಬಂದು 2 ತಿಂಗಳು 3 ತಿಂಗಳು ಬಿಲ್ ಹಾಕಿದ್ರೆ ರೈತ ಮಾಡಬೇಕೇ ಅಂತ. ರೈತ ಹೆಂಗೆ ಮಾಡ್ತಾನೆ ಕೆಲಸ? ಈಗ ನೌಕರಿ ಸೀಸನ್ 6 ತಿಂಗಳಾಯ್ತು. ಇವತ್ತಿನ ತನಕ ಫರ್ಟಿಲೈಸರ್ ಇಲ್ಲ. ನವಂಬರ್ದಾಗ ಕಬ್ಬು ಹೋಗಿದ್ರು. ಇಂಥದ್ದು ಮಾಡಿ ಪ್ಲಾಂಟೇಷನ್ ಮಾಡಿದ್ದಾರೆ. ಅವರಿಗೆಲ್ಲ ಖಾತೆಯಲ್ಲಿ ತಂದು ಕೊಡ್ತಾರೆ. ಕಬ್ಬು ಬೆಳೀತಂದು ಹೆಂಗೆ 6 ತಿಂಗಳಾಗೋಯ್ತು. ಮತ್ತು ಮಳೆಗಾಲ ಬಂದರೆ ಏನು 2 ತಿಂಗಳ ಜೂನ್ಗೆ ಬಂದು ಒಮ್ಮೆ ಖಾತೆ ಹಾಕೋಣ ಕಬ್ಬು ಮ್ಯಾಲೆ ಮಾಡ್ತಾರೆ. ರೈತರಿಗೆ ಕಬ್ಬು ಬೆಳೀತದೆ, ಕಬ್ಬು ಸಿಗ್ತದೆ. ಅದು ಅಲ್ಲ, ನೀವು ಸರ್ಕಾರಕ್ಕಂತೂ ಕೃಷಿ ಏನಾದ್ರು ಅಂದ್ರೆ ಆ ಫ್ಯಾಕ್ಟರಿ ಅನ್ನೋದು DCC ಪ್ರಾಪರ್ಟಿ DCC ಬ್ಯಾಂಕಿಂದ ಏನು ದುಡ್ಡು ಕಟ್ತೀವಿ ಸೊಸೈಟಿಗೆ, ಅದೂ ಖತಮ್ ಆಗೋದಿಲ್ಲ. ಈಗ ಸೊಸೈಟಿಗೆ ಡೈರೆಕ್ಟ್ ಸೊಸೈಟಿಗೆ ಏನಾದಂತ ತಾವು ಕೂಡ ವಿಶೇಷ ಮಾಡಬೇಕು ಸರ್ಕಾರ. ಏನು ಫರ್ಟಿಲೈಸರ್ ಪ್ರತಿಯೊಂದು ದಿವಸ ಬೀಜ ಆಗಲಿ, ಗೊಬ್ಬರ ಆಗಲಿ, ರೈತರು ಕುಲಕತ್ಮ ವ್ಯವಹಾರ ಆಗಲಿ ಎಲ್ಲ ಸೊಸೈಟಿ ಸೊಸೈಟಿ ಬ್ಯಾಂಕ್, ಸೊಸೈಟಿ ಮತ್ತು ನಬಾರ್ಡ್ ಬ್ಯಾಂಕ್. DCC ಬ್ಯಾಂಕಿನಂತೆ ಮುಗಿದೊಳಗೆ ಸರ್ಕಾರ ಅವ್ರದ್ದು ನಮ್ಮದು 2 ವರ್ಷ ಕೊಡೋದಿಲ್ಲ, ತಕ್ಕೋದಿಲ್ಲ. ಏನು ಮಮ್ಮ ಆಗ್ಯದ ಮಾಡಿ ಒಂದು ದುಡ್ಡು ಏನದಂದ್ರೆ ಈ ಕಡೆ ಮುಖ ನೋಡೋಕ್ಕೆ ತಯಾರಿದ್ದಾವೆ. ಈಗ 5 ಲಕ್ಷ ರೂಪಾಯಿ ಕೊಡ್ತೇವೆ ಬೆಳಿಬೇಕು ಅಂತ ಹೇಳ್ತೀವಿ. ಅದೊಂದು ಏನಾದರೂ ಕಂಡೀಷನ್ ಇರ್ತಾರೆ. ಬೇಕೇ ಆಗ್ತದೆ 5 ಲಕ್ಷ ರೂಪಾಯಿ. ಸರ್ಕಾರ ಯಾವ ನೀತಿಗೆ ನೀವು ಕೊಟ್ಟು ನೀವು ಕೊಡ್ತಂತ ವಾಯ್ದಾ ಮಾಡಿ ಹೇಳಿದ್ರಿ. ವಾಯ್ದಾದಿಂದ ಮತ ತಗೊಂಡಿರಿ, ಮತ ಚಲಾಯಿಸಲು ನಿಮಗೆ ಗೆಲ್ಲಿಸ್ತಾರೆ. ನೀವು ನಮ್ಮ ರೈತರಿಗೆ ಕೊಡ್ತಂತ ಇವತ್ತಿನ ಸರ್ಕಾರ ಕೊಡ್ತೀರ. 100ನೇ ವರ್ಷ ನಾನು ಅರ್ಧ. ಈಗ ಆ ದುಡ್ಡಿನ ಕೂಡ 5 ಲಕ್ಷ ರೂಪಾಯಿ ರೈತರಿಗೆ ಕೊಡಬೇಕು ಅಂತ ಹೇಳಿ ಅದರಲ್ಲದೆ ಬಾಕಿ ಮುನ್ನ ಆಗಬೇಕಂತ ಹೇಳ್ಕೇಸಿ ಈಗ ನಮ್ಮ ಪಾರ್ಟಿಯವ್ರು ಹೇಳೋದು ಒಳ್ಳೆ ಮಾತು ಹೇಳಿದ ಅದನ್ನು ಆಗಬೇಕು. ಬಾಕಿ ಮುನ್ನ ಅವ್ರೇನು ಹೇಳ ವಸ್ತು ಮಾತಾಡ ಕರೆಕ್ಟ್ ಮಾತಾಡಿಲ್ಲ, ಅದೂ ಲಾಭ ಮಾಡ್ಕೊಳ್ಬೇಕು. ಈಗ ಮುಂದೆ ಕಬ್ಬಿನ ರೇಟು, ಸಕ್ಕರೆ ರೇಟು ಮಾಡಬೇಕು. ನೀವು ಸಕ್ಕರೆ ಬರೋದಂದ್ರೆ ಸಕ್ಕರೆ ಕೊಟ್ಟು ಅವ್ರಿಗೆ ಎಲ್ಲ ಮಾರ್ಲಕ್ಕ ಅಂತಂದ್ರೆ ನೀವು ರೇಟ್ ಪೈಲೆ ಮೊದಲು ಮಾಡಂತು. ಇವತ್ತಿನ ತನಕ ಏನು ಮಾಡ್ಲತ್ತೀವಿ? ಅದು ಫ್ಯಾಕ್ಟ್ರಿದು ತಪ್ಪಲ್ಲ, ಅದಕ್ಕೆ ಸರ್ಕಾರದೇ ತಪ್ಪು ಅಂತ. ಯಾಕೆ ನೀವು ತಪ್ಪು ಸರ್ಕಾರ ಯಾವ ರೇಟ್ ಮಾಡ್ತೀವಿ ಒಕ್ಕಲಿಗೆ ಕೊಡ್ಲಿಕ್ಕೆ ಇಷ್ಟು ಅಂತಂದ್ರೆ ಇವತ್ತಿನ ತನಕ ರೇಟ್ ಯಾಕೆ ಮಾಡೋದು ಹೋಗಿದ್ದೀವಿ ಸರ್ಕಾರ? ಫ್ಯಾಕ್ಟ್ರಿದವ್ರು ಏನು ಮಾಡಬೇಕು? ಹ್ಯಾಂಗೆ ಮಾಡಬೇಕು ಸರ್ ಫ್ಯಾಕ್ಟ್ರಿದವ್ರು? ನೀವು ಮೊದಲು ಪೈಲೆ ರೇಟ್ ಫಿಕ್ಸ್ ಮಾಡಬೇಕು. ಅವ್ರ ಕೈಯಿಂದ ಕೃಷಿ ಮಾಡಿದ್ರು, ಕಬ್ಬು ಬೆಳೆದ್ರು ಪೂರ ಎಲ್ಲ ಆಗೋದು ಇಲ್ಲ. ಅಷ್ಟು ಮಾಡಿದ್ರು ನಮ್ಮ ಕಬ್ಬಿಂದ ಏನಾದರೂ ಬೆಲೆ ಆದ್ರೂ ತಂದಿರ್ತದೆ. ಬೆಲೆ ರೇಟೇ ಯಾವಾಗ ಸಿಗೋದ್ರಿಂದ ಅಂತಂದ್ರೆ ಫ್ಯಾಕ್ಟ್ರಿಯವರು ಏನಾದ್ರು ಅಂದರೆ ರೈತರಿಗೆ ರೊಕ್ಕ ತಕ್ಲೀಫ್ ಆಯ್ತಲ್ಲ ಫ್ಯಾಕ್ಟ್ರಿ ನಡೆಸಿದಂತೆ.
ರೈತರಿಗೆ ಏನು ಕೊಡಬೇಕು, ಮುಂದೆ ಫ್ಯಾಕ್ಟ್ರಿ ಉತ್ತೇಜನ ಹಾಗೆ ಕೊಡ್ಬೇಕು. ಕೊಡೋದು ಹೋದ್ರೆ ರೈತರಿಗೆ ಹಂಗೆ ಬೆಳಿಬೇಕು. ಮೊದಲು ಪೈಲೆ ನೀವು ನಿಮ್ಮ ಮನಸ್ಸಿನ ಪೈಲೆ ಸರ್ಕಾರ ನೀವು ಗಮನದ ತಂದು ಮೊದಲು ಪೈಲೆ ರೇಟ್ 5,000 ಅಲ್ಲ 5,000 ನಾವು ಮಾಡಿದ್ದೆವು. ರೈತರಿಗೆ ಏನಾದರೂ 5,000 ರೂಪಾಯಿ ರೇಟ್ ಮಾಡಬೇಕು. ಮಾಡಿ ಅವರಿಗೆ ಏನಾದರೂ ಸಕ್ರಿಯ ಮಾಡಿ ಕೊಟ್ಟದ ಮಾತ್ರ ಸರ್ಕಾರನೂ ರೈತನೂ ಉಳಿತಾನ, ಫ್ಯಾಕ್ಟ್ರಿನೂ ಉಳಿತದ ಮತ್ತು ಫ್ಯಾಕ್ಟ್ರಿ ಮೇಲೆ ಕರ್ಜನೂ ಸರಿ ಇರ್ತದೆ. ಈ ಪ್ರಕಾರ ಏನಾದರೂ ತಗೊಂಡು ಕೃಷಿಗೆ ಹೋಗಬೇಕು. ನಿಮ್ಮ ಸರ್ಕಾರಗಳು ಭಾಳಷ್ಟು ತಪ್ಪವ. ಯಾವನು ಮಾಡ್ತೀರಿ ಕೊಡ್ತೀರಿ ಅಲ್ಲಿಗೆ ಬಿಡ್ತೀರಿ. ಹ್ಯಾಂಗಾಗ್ತದೆ ಮುಂದೆ ಕಾರೋಬಾರ ನಿಮ್ಮ ಕೈಲಿ ಇಟ್ಕೊಂಡು ಕೊಡ್ತೀರಿ. ಅವ್ರು ಏನೇನು ಕೊಡ್ಬೇಕು? ಹ್ಯಾಂಗೆ ಸಕ್ರಿಯ ಮಾಡಿದ್ರೆ ನಿಮ್ಮ ಪರ್ಮಿಷನ್ ಅವ್ರಿಗೆ ಮಾಡೋಕೆ ಬರೋಲ್ಲ, ಅವ್ರಿಗೆ ಕೊಡ್ಲಾಕ್ಕೆ ಬರೋಲ್ಲ. ಮಾಡ್ಲಿಕ್ಕೆ ಹೋದ್ರೆ ಅದಕ್ಕೆ ಹೆಚ್ಚು ಕಮ್ಮಿ ಆಗ್ತದೆ ರೇಟಿನಾಗ. ಆವಾಗ ನುಕ್ಸಾನ ಬರ್ತದೆ ಫ್ಯಾಕ್ಟ್ರಿಗೆ. ಅದು ನಾವು ತಿಳ್ಕೋಬೇಕು. ಯಾವಾಗ ನಾವು ರೇಟಿಗೆ ಹೆಚ್ಚಿಗೆ ಯಾವಾಗ ಕೊಡ್ತೇವೆ ಅಂದರೆ ಸಕ್ರೆ ರೇಟ್ ಯಾಕೆ ಹೆಚ್ಚಿಗೆ ಮಾಡಬೇಕು? ಮೊದಲು ನೀವು ಸರ್ಕಾರದ ಗಮನದಲ್ಲಿ ತಂದು ರೇಟ್ ಹೆಚ್ಚಿಗೆ ಮಾಡಿರಿ. ಮತ್ತು ರೇಟ್ ಹೆಚ್ಚಿಗೆ ಮಾಡಿದಂತೆ ಸಕ್ರೆ ಮಾಡೋ ಪರ್ಮಿಷನ್ ಕೊಡಿ. ಅವ್ರು ರೊಕ್ಕನೂ ಕೊಡ್ತಾರೆ, ದುಡ್ಡನ್ನು ಕೊಡ್ತಾರೆ, ಸರ್ಕಾರನೂ ಉಳಿತದೆ, ರೈತರು ಉಳಿತಾರೆ, ಫ್ಯಾಕ್ಟ್ರಿನೂ ಉಳಿತದೆ. ಇಷ್ಟು ಮಾತು ಧನ್ಯವಾದ. ಸರ್ಕಾರ ಕೇಳಿದ ಮತ್ತೊಂದು ಮಾತು, ಎಲ್ಲ MLAಗಳು ಎಷ್ಟು ಮಂದಿ 6 ಮಂದಿ MLA ಇದ್ದೀರಿ. ಇವತ್ತಿನ ತನಕ ಒಂದು ಕೇಳಲ್ಲಿ ನೀವು ಬಂದು ಹೇಳೋದು ಮತ ಕೊಡ್ಲಿಕ್ಕೆ ಕೇಳೋದು ಅನ್ನೋದು ಆಯಾಳೆ ಕೊಡಬೇಕು ಎಲ್ಲರೂ. ಅದಕ್ಕೆ ಬಂದು ಕೃಷಿ ಏನದ ರೈತರ ಮುಖಾಂತರ ಕುರಿತು ಮೀಟಿಂಗ್ ಮಾಡ್ಕೊಳ್ಬೇಕು. ಏನು ನಡೆದ, ಯಾರು ತಪ್ಪದ, ಎಲ್ಲಿದ ಅಂತೇಳಿ ಕಷ್ಟ ವಿಚಾರ ಮಾಡ್ಕೊಳ್ತೇವೆ. ರೈತರು ಇಲ್ಲಿ ಏನದ ಅಂದ್ರೆ ನಮ್ಮದು ಕಾಂಗ್ರೆಸ್ ಆಫೀಸ್ ಮುಂದೆ ಎದುರುಗಡೆ ಈ ಕಡೆ ಬೇರೆ ಕಡೆ ಮುಖ ಮಾಡಿ ಶೆಟ್ ಹೊಂದಿದ್ದಾರೆ, ಇಲ್ಲೇ ಕುಂತಿದ್ದಾರೆ. ಬರಬೇಕು ನೀವು ವರ್ಷ ಬಂದು ಕೃಷಿ ನಮ್ಮದು ನಿಮ್ಮದು ಸಂಘಟನೆ ಕೃಷಿ ಮಾತಿನ ವಿಚಾರ ಕುರಿತು ಮಾಡಿ ಆಗಬೇಕು. ಸರಿಯಾಗಿ ನಡೀತಿಲ್ಲ, ಹೊಂದಾಣಿಕೆ ಇರ್ತದೆ. ನಾವು ಯಾವುದೇ ಇಲೆಕ್ಷನ್ ಆಗೋಯ್ತು. ಇಲೆಕ್ಷನ್ ಆಗಿದ ಬಾದ್ ನಮ್ಗೆ ನಿಮ್ಮಲ್ಲಿ ಸಂಬಂಧ ತಪ್ಪಿದ್ದದಲ್ಲ. ನಾವು ನೀವು ಕುಂತು ವಿಚಾರ ಮಾಡಿ ಹೋದ್ರೆ ಸಂಘಟನೆ ಯಾವುದು ಭೀ ಬೇರೆ ಆಗೋಲ್ಲ, ಗೌತಿ ಒಂದು ಭೀ ಆಗೋಲ್ಲ. ನೀವು ಮಾಡಬೇಕು ಅಂದ್ರೆ ಅವರೊಂದು ಮಾಡೋದು, ಅವರೊಂದು ಮಾಡೋಕ್ಕೆ ನಾವೊಂದು ಮಾಡೋದು, ಅದು ನಡೆಯೋದೇ ಹೆಂಗೆ ಹೆಚ್ಚಿಗೆ ಆಯ್ತದೆ. ಮತ್ತು ಕಮ್ಮಿ ಮಾತ್ರ ಆಗಲ್ಲ. ಇದು ನೆನಪಿನೇ ಇರೋದು. ನಿಮ್ಮ ನೆನಪಿನ ಇಟ್ಕೊಂಡು ಕಟ್ಟಿ ನನ್ನ 2 ಮಾತು ನಾನು ಮುಗಿಸ್ತೀನಿ. ನನ್ನ ಹೆಸರು ಶಿವರಾಯ ಮುದಾಳಿ, ಮೂಲ ಮಾಸಿಮಡು, ತಾಲೂಕು ಬಾಳ್ಕಿ. ಸರ್ಕಾರ ನೀತಿಯನ್ನು ವಿರೋಧಿಸಿ ಮಾತು ತಪ್ಪಿದ ಜಿಲ್ಲಾಡಳಿತದ ನಡೆಯನ್ನು ಖಂಡಿಸಿ ಬೀದರ್ ಜಿಲ್ಲೆಯ ಕಬ್ಬು ಬೆಳೆಗಾರರು ಇವತ್ತು ರಸ್ತೆ ಮೇಲೆ ಮತ್ತೆ ಪ್ರತಿಭಟನೆಗೆ ಇಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಹೊಣೆಯನ್ನು ಸರ್ಕಾರ ಮತ್ತು ಕಾರ್ಖಾನೆಯ ಆಡಳಿತ ಮಂಡಳಿಗೆ ಇದೆ. ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು, ಉಸ್ತುವಾರಿ ಮಂತ್ರಿಗಳು ಮತ್ತು SP ಸಾಹೇಬರು ಮೂವರು ಕುಂತು ಡಿಸೆಂಬರ್ನಲ್ಲಿ ನವೆಂಬರ್ನಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಅವತ್ತು ರೈತರು ಮತ್ತು ಕಾರ್ಖಾನೆಗಳ ಮಧ್ಯಸ್ಥಿಕೆ ವಹಿಸಿ 3,200 ರೂಪಾಯಿ ಕಂಪಲ್ಸರಿ ಕೊಡಲೇಬೇಕಂತ ನಾವು ಹಗಲು ರಾತ್ರಿ ಹೋರಾಟಕ್ಕೆ ಕುಳಿತಾಗ ಜಿಲ್ಲಾಡಳಿತ ಮತ್ತು ಉಸ್ತುವಾರಿ ಸಚಿವರು ಕಾರ್ಖಾನೆಗಳು ಉಳಿಬೇಕು, ನಮ್ಮ ಜಿಲ್ಲೆಯ ಕಾರ್ಖಾನೆಗಳು ತೊಂದರೆಯಲ್ಲಿವೆ, ಅದಕ್ಕೆ 2,900 ಕಾರ್ಖಾನೆಗಳಿಂದ ಕೊಡಿಸ್ತೀವಿ, ಸರ್ಕಾರದಿಂದ 50 ರೂಪಾಯಿ ಕೊಡಿಸ್ತೀವಿ ಅಂದಾಗ ಅವರ ಮಾತಿಗೆ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಬೆಲೆಯನ್ನು ಕೊಟ್ಟು ನಾವು ಅವತ್ತು ಹೋರಾಟವನ್ನು ಕೈ ಬಿಟ್ಟಿದ್ದೀವಿ. ಆದರೆ ಅವತ್ತು ಮಾತು ಕೊಟ್ಟಂತೆ ಬರೀ 2 ಕಾರ್ಖಾನೆಗಳು 2,900 ಕೊಟ್ಟಿದ್ದಾರೆ. ಉಳಿದ ಕಾರ್ಖಾನೆಗಳು ಯಾವ ಸರ್ಕಾರ ಹೇಳಿದೆ, ಜಿಲ್ಲಾಡಳಿತ ಹೇಳಿದೆ, ಅವರಿಂದನೇ ತಾವು ಹಣ ಪಡಿಬೇಕು, ನಾವು 2,800ಕ್ಕಿಂತ ಹೆಚ್ಚಿಗೆ ಕೊಡೋದಿಲ್ಲ ಅಂದಾಗ ಅನಿವಾರ್ಯವಾಗಿ ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ ಅನ್ನುವಂಥ ಪರಿಸ್ಥಿತಿಗೆ ನಾವು ರೈತರು ಬಂದಿವಿ. ಆದ್ದರಿಂದ ಡಿಸೆಂಬರಿಂದ ಇಲ್ಲಿವರೆಗೆ ಪೇಮೆಂಟ್ ಸಹ ಯಾವ ಕಾರ್ಖಾನೆಗಳು ಕೊಡ್ತಾ ಇಲ್ಲ. ಇವತ್ತು ಜಿಲ್ಲೆಯ ಕಬ್ಬು ಬೆಳೆಗಾರರ ಕಬ್ಬಿನ ರಸವನ್ನು ಹಿಂಡ್ತಾ ಇಲ್ಲ, ಸಕ್ಕರೆ ತೆಗಿತಾ ಇಲ್ಲ, ರೈತರ ರಕ್ತವನ್ನು ಹಿಂಡತಕ್ಕಂಥ ಕೆಲಸ ಇವತ್ತು ಕಾರ್ಖಾನೆಗಳು ಮಾಡ್ತಾ ಇವೆ. ಅದಕ್ಕಾಗಿ ಇವತ್ತು ನಾವು ಮೊನ್ನೆ 6ನೇ ತಾರೀಕು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡೋದ್ರ ಮುಖಾಂತರ ನಾವು 8ನೇ ತಾರೀಕು ಹಿಡಿದು ಅಹೋರಾತ್ರಿ ಧರಣಿ ಮಾಡ್ತೀವಿ ಅಂದಾಗ 7ನೇ ತಾರೀಕು ಜಿಲ್ಲಾಧಿಕಾರಿಗಳು ಮತ್ತು SP ಅವರು ಕರೆದು ನಮ್ಮ ಜೊತೆ ಸಭೆ ಮಾಡಿ ನಾವು ನಾಳೆ ಒಂದು ದಿವಸ ಏನಾದರೂ ಪ್ರಯತ್ನ ಮಾಡಿ ನಿಮಗೆ ಕಬ್ಬಿಂದು 2,900 ಕೊಡ್ಲಿಕ್ಕೆ ಹಚ್ತೀವಿ,
ನೀವು ಹೋರಾಟ ಕೈ ಬಿಡ್ರಿ ಅಂದಾಗ ಒಂದು ದಿವಸ ಮಟ್ಟಿಗೆ ನಾವು 8ನೇ ತಾರೀಕು ಬಗ್ಗೆ ಇವತ್ತು 9ನೇ ತಾರೀಕು ಕುಂತೀವಿ. ಆದರೆ ಜಿಲ್ಲಾಡಳಿತದಿಂದಾಗಲಿ ಸರ್ಕಾರದಿಂದ ಯಾವುದೇ ಮೆಸೇಜ್ ಬಂದಿಲ್ಲ. ಅದಕ್ಕಾಗಿ ನಾವು ನಮ್ಮ ಸಮಸ್ಯೆ ಈಡೇರುವವರೆಗೆ ಅಹೋರಾತ್ರಿ ಧರ್ನಾ ಮಾಡ್ತೀವಿ. ಮತ್ತು ಇದಕ್ಕೆ ಸಂಪೂರ್ಣ ರೈತರಿಗೆ ಸಂಕಷ್ಟಿಸ್ತಕ್ಕಂಥದ್ದು ಸರ್ಕಾರ ಮತ್ತು ಜಿಲ್ಲಾಡಳಿತ ಮಾಡ್ತಾ ಇದೆ. ಮತ್ತು ಸರ್ಕಾರದ ಅಂಡರದಲ್ಲಿ ಕಾರ್ಖಾನೆಗಳಿವೆಯೋ ಅಥವಾ ಕಾರ್ಖಾನೆಗಳ ಅಂಡರದಲ್ಲಿ ಸರ್ಕಾರ ನಡೀತಿದೆಯೋ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ನಮ್ಮ ರೈತರಿಗೆ ಯಾರೂ ಇವತ್ತು ಬೆನ್ನಿಗೆ ನಿಲ್ತಾ ಇಲ್ಲ. ಈ ಮಾಧ್ಯಮದ ಮುಖಾಂತರ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರಿಗೆ ಮತ್ತು ಸಚಿವರಿಗೆ ನಾವು ಮನವಿ ಮಾಡ್ತೀವಿ ಮತ್ತು ಮಾಜಿ ಶಾಸಕರಿಗೂ ಸಹ ಮನವಿ ಮಾಡ್ತೀವಿ. ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟು ನಮಗೆ ಏನು ಶೋಷಣೆ ಇದೆ ಅದನ್ನು ತಪ್ಪಿಸಬೇಕು, ನಮಗೆ ನ್ಯಾಯ ಕೊಡಿಸ್ಬೇಕಂತೇಳಿ ಮಾಧ್ಯಮದ ಮುಖಾಂತರ ಒತ್ತಾಯವನ್ನು ಮಾಡ್ತಾರೆ. ಮಲ್ಲಿಕಾರ್ಜುನ ಸ್ವಾಮಿ, ರೈತ ಸಂಘ ಜಿಲ್ಲಾಧ್ಯಕ್ಷ. ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಉಪಾಧ್ಯಕ್ಷ ಕರ್ಬಸಪ್ಪ ಹುಡುಗಿ. ಈಗ ಜಿಲ್ಲಾಡಳಿತ SP ಅವರು ಸಮ್ಮುಖದಾಗಂತಿ ನಮ್ಮ ಜಿಲ್ಲೆಯ ಮಿನಿಸ್ಟರ್ ಆದಂಥ ಈಶ್ವರ್ ಖಂಡ್ರೆ ಅವರು 2,900 ರೂಪಾಯಿ ಫ್ಯಾಕ್ಟ್ರಿದವ್ರು ಕೊಡ್ತಾರೆ, 50 ರೂಪಾಯಿ ಗೌರ್ಮೆಂಟ್ದಿಂದ ಬರ್ತದೆ, 2,950 ಆಗ್ತದೆ, ಇದಕ್ಕೆ ನೀವು ಒಪ್ಕೋರಿ ಅಂತಂದು ಸಂಧಾನ ಮಾಡಿ ನಮಗೆ ರೈತರಿಗಂತ ಒಪ್ಪಿಸ್ಯಾರ. ಆ ಒಪ್ಪಿಸಿದ ಪ್ರಕಾರ ನಮಗಂತ ದುಡ್ಡು ಕೊಡಿಸ್ತಾ ಇಲ್ಲ. ಆ ಸಲುವಾಗಿ ನಾವು ಧರಣಿಗೆ ಇಳಿದಿದ್ದೆವು. 4 ತಿಂಗಳಾಯಿತು, ಪೇಮೆಂಟ್ ಇಲ್ಲ. 15 ದಿವಸಕ್ಕೊಮ್ಮೆ ಪೇಮೆಂಟ್ ಕೊಡಿಸ್ತೀನಿ ಅಂತ ಹೇಳ್ಯಾರ ಅವರು. ಇವತ್ತಿನ ತನಕ 3 ತಿಂಗಳು ಮುಗಿದು ಫ್ಯಾಕ್ಟ್ರಿನೇ ಬಂದಾಗ ಹೋದು. ನಮ್ಮ ಮಕ್ಕಳ ಶಾಲೆ ಅದ, ನಮ್ಮದು ಬದುಕದ, ಹೊಲ್ದನ್ ಲಾಗೋಡಿ ಅದ, ಆಳದ, ಹೋಳದ. ಮುಂದಿನ ಹಂಗಾಮಿಗೆ ಭತ್ತ ಇಳುವರಿ ನಾವು ಹೆಚ್ಚಿಗೆ ತೆಗಿಬೇಕಂತ ದುಡ್ಡು ಬೇಕು. ಆ ದುಡ್ಡು ಕೊಟ್ಟರೆ ಇಳುವರಿ ಹೆಚ್ಚು ಬರ್ತದ ಇವ್ರದ್ದು ಅಂತ ಇಳುವರಿ ಕಮ್ಮಿ ತೆಗಿಲಕ್ಕ ಕಾರಣ ಅಂತಿ ಈ ಫ್ಯಾಕ್ಟ್ರಿದವರು ಮತ್ತಂತಿ ನಮ್ಮ ಜಿಲ್ಲಾ ಮಂತ್ರಿಯವರು ಕಾರಣ ಅಂತ ನಾ ಹೇಳಕ್ಕೆ ಇಚ್ಛಪಡ್ತೀನಿ. ನಾನು ರೈತನು ಶಿವರಾಜ್ ಪಾಟೀಲ್ ಅಕ್ಕಿವಾಳ ಅಂತ ಹೇಳಿ. ಇವತ್ತೇನಾಯ್ತಾ ಇದೆ, ನವಂಬರ್ ಡಿಸೆಂಬರ್ದಲ್ಲಿ ಏನಪ್ಪ ಸರ್ಕಾರದೊಂದಿಗೆ ಏನು ವಾಯ್ದಾಗಿತ್ತು 2,950 ರೂಪಾಯಿ ಏನಪ್ಪ ಅಂದ್ರೆ ಆಯಿತು. 50 ರೂಪಾಯಿ ಸರ್ಕಾರ ಕೊಡಬೇಕಾಗಿತ್ತು, 2,900 ಫ್ಯಾಕ್ಟ್ರಿಗಳು ಕೊಡಬೇಕಾಗಿತ್ತು. ಅಷ್ಟು ಹಣ ಏನಪ್ಪ ಅಂದರೆ ಸಿಗ್ತಾ ಇಲ್ಲ. 800 ಹಣನೇ ಏನಪ್ಪ ಅಂದ್ರೆ ಪೇಮೆಂಟ್ ಮಾಡಿದ್ದಾರೆ. ಇದಕ್ಕಾಗಿ ಸರ್ಕಾರ ಏನಪ್ಪ ಅಂದ್ರೆ ನಿರುತ್ಸಾಹ ಆಗಿದೆ. ಇವತ್ತೇನಪ್ಪ ಅಂದ್ರೆ ಈಶ್ವರ್ ಖಂಡ್ರೆ ಅವರು ನಮ್ಮ ಉಸ್ತುವಾರಿ ಮಂತ್ರಿಗಳು ಏನು ಮಾಡಿದ್ರು ಅಂದರೆ ಹಳ್ಳಿಕೇಡ್ ಶುಗರ್ ಫ್ಯಾಕ್ಟ್ರಿ ನಡೆಸ್ಲಾಕ ನಿಮಗೆಲ್ಲ ಮುಖ್ಯಮಂತ್ರಿಗಳು ಕರ್ಕೊಂಡು ಹೋಗಿದ್ದು, ಅದಕ್ಕೆ ನಡೆಸೋಕೆ ಕೋಶಿಶ್ ಮಾಡ್ತೀನಿ ಅಂತ ಹೇಳಿದ್ರು. ಇನ್ನೂ ಅದ್ರ ಬಗ್ಗೆದಾಗ ಏನಪ್ಪ ಅಂದ್ರೆ ಏನೂ ಆಗಿಲ್ಲ. ಅದ ಕಡೆ ನಮ್ದು ಕಳಕಳಿ ಏನೈತಿ ಅಂದರೆ ಈ ರೈತರ ಸಮಸ್ಯೆಗಳು ಏನವ ಅಂದರೆ ಇವತ್ತು ರೈತರು ಸಾಲದಲ್ಲಿ ಬೆಳೆದು ಸಾಲದಲ್ಲಿ ಹುಟ್ಟಿ ಸಾಲದಲ್ಲಿ ಸಾಯ್ತಾ ಇದ್ದಾನೆ. ಅದಕ್ಕಾಗಿ ಇವತ್ತು ನಮಗೆ ಏನಾಗಿದೆ ಅಂದರೆ ಸರ್ಕಾರ ವತಿಯಿಂದ ಏನು ಸಾಲ ಕೊಟ್ಟಿದೆ, ಆ ಸರ್ಕಾರ ವತಿಯಿಂದ ಸಾಲ ಸಿಕ್ಕಿಲ್ಲ. ಆದರೆ ಏನಪ್ಪ ಅಂದರೆ ನಮಗೆ ಬೆಲೆ ಸಿಕ್ಕಿಲ್ಲ. ಅದ ಕಡೆಯಿಂದ ರೈತರಿಗೆ ಕೊಟ್ಟಂಥ ಎಲ್ಲ ಸಾಲ ಏನಪ್ಪ ಅಂದ್ರೆ ಮಾಫ್ ಆಗಬೇಕಂತೇಳಿ ಮೊದಲನೇದಾಗಿ ಕೇಳ್ಕೊತಾ ಇದ್ದೀವಿ. ಎರಡನೇದಾಗಿ ಹಳ್ಳಿಕೇಡ್ ಫ್ಯಾಕ್ಟ್ರಿ ಏನಪ್ಪ ಚಾಲೂ ಆಗಬೇಕು, ಮತ್ತೇನಪ್ಪ ರೈತರ ಸಾಲ ಮಾಫ್ ಆಗಬೇಕು. ಮುಂದೇನಾಗಬೇಕು ಅಂದರೆ ನಮಗೆ ರೈತರಿಗೆ ಎಲ್ಲ ಕೋಆಪ್ರೇಟಿವ್ ಏನು ಇದು ಸೊಸೈಟಿಗಳವ, ಆ ಸೊಸೈಟಿಗಳಿಗೆ ಗೊಬ್ಬರ ಬೀಜಗಳು ಬರ್ತಾಯಿದ್ದು ಅದು ಬರ್ತಾ ಇಲ್ಲ. ಮತ್ತೊಂದೇನಾಗಿ ಅಂದ್ರೆ ಎಲ್ಲ ಫ್ಯಾಕ್ಟ್ರಿಗಳು, ಇದು ಕೋಆಪ್ರೇಟಿವ್ ಮೂವ್ಮೆಂಟ್ ಫ್ಯಾಕ್ಟ್ರಿಗಳಾಗಲಿ ಅಥವಾ ಏನಪ್ಪ ಅಂದ್ರೆ ಕೋಆಪ್ರೇಟಿವ್ ಮೂವ್ಮೆಂಟ್ ಬ್ಯಾಂಕ್ಗಳಾಗಲಿ ಇವಕ್ಕೆಲ್ಲ ಸರ್ಕಾರ ವತಿಯಿಂದ ನಾಮಿನೇಟ್ MDಗಳು ಮಾಡ್ತಾಯಿದ್ರು. ಅವತ್ತು ನಾಮಿನೇಟ್ ಏನಪ್ಪ ಅಂದ್ರೆ ಸರ್ಕಾರ ವತಿಯಿಂದ ಮಾಡಲಾರ್ದೆ ಇವ್ರು ಏನಪ್ಪ ಅಂದ್ರೆ ನೌಕರರ ಏನಪ್ಪಲ್ಲಿ ಅವರಪ್ಪಲ್ಲಿ MDಗಳಿಗೆ ಏನಪ್ಪ ನೌಕರನ್ನ ತಿಕ್ಕೊಂಡು ಇಷ್ಟಕ್ಕೆಲ್ಲ ಆಗ್ಲಕ್ಕೆ ಕಾರಣ ಅಂದ್ರೆ ಅದೇ ಆಯ್ತಾ ಇದೆ. ಯಾವಾಗ MDಗಳಿಗೆ ಏನಪ್ಪ ಸರ್ಕಾರ ವತಿಯಿಂದ ಆದರೆ ಅದು ಕರೆಕ್ಟಾಗಿ ಏನಪ್ಪ ಡೀಲ್ ಆಯ್ತಾ ಇರ್ತಿತ್ತು. ಆದರೆ ಇವತ್ತು ನಮ್ಮ ನೌಕರ ಮನುಷ್ಯ ಇಟ್ಕೊಂಡಾಗ ಏನಪ್ಪ MD ಅವರಿಗೆಲ್ಲ ಈ ಕೋಆಪ್ರೇಟಿವ್ ಮತ್ತು ಫ್ಯಾಕ್ಟ್ರಿಗಳನ್ನ ಇಟ್ಕೊಂಡಿದ್ದಾರೆ. ಇದರಿಂದ ಏನಪ್ಪ ಅಂದ್ರೆ ಈ ಅನ್ಯಾಯ ಆಗ್ಲಕ್ಕೆ ಕಾರಣ ಇದು. ಮತ್ತೊಂದು ಎರಡನೇದಾಗಿ 10 ಮೇಲೇನಪ್ಪ ಅಂದ್ರೆ ನಮ್ಮದು ರಿಕವರಿ ಶುಗರ್ ಫ್ಯಾಕ್ಟ್ರಿ ರಿಕವರಿ ಬಂದ್ರೆ ನೀವು 3,200 ರೂಪಾಯಿ ಕೊಡ್ತೀವಿ ಅಂತ ಹೇಳಿರು. ಆದರೆ 10 ಮ್ಯಾಗೆ ರಿಕವರಿ ಏನಪ್ಪ ನಮ್ಮ ಬೀದರ್ ಜಿಲ್ಲೆದಾಗ 10 ಮ್ಯಾಲೆ ರಿಕವರಿ ಇಲ್ಲ. ಅದ ಕಡೆಯಿಂದಪ್ಪ ಈ 3,200 ರೂಪಾಯಿ ನಮ್ಗೆ ಸಿಗ್ಬೇಕಂತ ಹೇಳ್ಕೊಂಡು ನಾನು ಕೇಳ್ಕೊತಾ ಇದ್ದೀನಿ.